ಈ ಕಾಂಗ್ರೆಸ್ಸಿಗರಿಗೆ ಕೃಷ್ಣನ ಮೇಲೆ ಯಾಕೆ ಅಷ್ಟೊಂದು ಕೋಪ? ಕೃಷ್ಣ ಎಂಬ ಹೆಸರನ್ನ ನೋಡಿದರೆ ಸಾಕು, ಕೃಷ್ಣ ಎಂಬ ಹೆಸರನ್ನ ಕೇಳಿದರೆ ಸಾಕು, ಕಾಂಗ್ರೆಸ್ಸಿಗರು ಹಾಗೆ ಎಡಪಂಥೀಯರು ಕೆಂಡಾಮಂಡಲರಾಗ್ತಾ ಇದ್ದಾರೆ. ವಿಷಯ ಇಷ್ಟೇನೆ ಕಣ್ರಿ. CBSEಯ ಕನ್ನಡ ಪಠ್ಯ ಪುಸ್ತಕಕ್ಕೆ ಕೃಷ್ಣ ಎಂಬ ಹೆಸರನ್ನ ನೀಡಿದರೆ, ಈ ಕೃಷ್ಣ ಎಂಬ ಹೆಸರನ್ನ ನೋಡಿದ ತಕ್ಷಣ ನಮ್ಮ ಮಾಜಿ ಶಿಕ್ಷಣ ಮಂತ್ರಿಗಳಾಗಿರುವಂತಹ ಮಧು ಬಂಗಾರಪ್ಪನವರು, ಅವರ ಜೊತೆಗೆ ಕೈ ಜೋಡಿಸಿದಂತಹ ಪ್ರದೀಪ್ ಈಶ್ವರ್ ಅವರು, ಈ ಬಿಜೆಪಿಯವರು ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಕೃಷ್ಣ ಎಂಬ ಹೆಸರು ಕನ್ನಡಕ್ಕೆ ಅವಮಾನ, ಕೃಷ್ಣ ಎಂಬ ಹೆಸರಿನಿಂದ ಕನ್ನಡಕ್ಕೆ ಅಪಮಾನವಾಗ್ತಿದೆ ಅಂತೆಲ್ಲ ಒಬ್ಬರ ನಂತರ ಒಬ್ರು ಡೈಲಾಗ್ಗಳನ್ನ ಹೊಡಿತಾ ಇದ್ದಾರೆ. ಸ್ವಾಮಿ, ನೀವೊಬ್ರು ಶಿಕ್ಷಣ ಮಂತ್ರಿಗಳಾಗಿದ್ದಂಥವರು. ಕೃಷ್ಣ ಎಂಬ ಹೆಸರನ್ನ ನೀಡಿರುವಂತಹದ್ದು ಆಯಾ ರಾಜ್ಯಗಳಲ್ಲಿರುವಂತಹ ಪ್ರಮುಖ ನದಿಗಳ ಆಧಾರದ ಮೇಲೆ. ನಮ್ಮ ರಾಜ್ಯದಲ್ಲಿ ಪ್ರಮುಖ ನದಿಗಳು ಯಾವುದು? ಕೃಷ್ಣ, ತುಂಗಭದ್ರಾ, ನೇತ್ರಾವತಿ, ಕಾವೇರಿ. ಈ ನದಿಗಳ ಹೆಸರಿನ ಆಧಾರದ ಮೇಲೆ ಇಂಗ್ಲಿಷ್ ಪಠ್ಯ ಪುಸ್ತಕಕ್ಕೆ ಕಾವೇರಿ ಅಂತ ಹೆಸರನ್ನ ನೀಡಲಾಗಿದೆ, ಹಿಂದಿ ಪಠ್ಯ ಪುಸ್ತಕಕ್ಕೆ ಗಂಗಾ ಅಂತ ಹೆಸರನ್ನ ನೀಡಲಾಗಿದೆ. ಅದೇ ರೀತಿಯಾಗಿಯೇ ಕನ್ನಡ ಪಠ್ಯ ಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರನ್ನ ನೀಡಲಾಗಿದೆ. ನಿಮ್ಮ ಜಾತ್ಯಾತೀತ ಸಿದ್ಧಾಂತಗಳನ್ನ ಎಲ್ಲಾ ಕಡೆ ತುರ್ಕೋದಕ್ಕೆ ನೀವುಗಳು ನೋಡೋದಾಯ್ತು ಅಂತಂದ್ರೆ ಹೇಳಿ, ನಮ್ಮ ಕರ್ನಾಟಕದ ಉತ್ತರ ಭಾಗದ ಜೀವನಾಡಿ ಯಾವುದು? ಕೃಷ್ಣಾ ನದಿ ತಾನೆ. ಕೃಷ್ಣಾ ನದಿಯ ನೀರನ್ನು ಕುಡಿಬೇಡಿ ಅಂತ ಹೇಳೋದಕ್ಕಾಗುತ್ತಾ? ಸ್ಟೇಟ್ಮೆಂಟ್ ಕೊಡಿ. ಕೃಷ್ಣಾ ನದಿ ಒಂದು ಸಮುದಾಯ, ಒಂದು ಧರ್ಮಕ್ಕೆ ಸೇರಿರುವಂತಹ ಹೆಸರು. ಆ ಧರ್ಮಕ್ಕೆ ಸೇರಿರುವಂತಹ ಹೆಸರಿನ ನೀರನ್ನು ನೀವು ಕುಡಿಬೇಡಿ ಅಂತ ಸ್ಟೇಟ್ಮೆಂಟ್ ಕೊಡಿ. ನೀವು ಕೀಳು ಮಟ್ಟದ ರಾಜಕೀಯವನ್ನ ಮಾಡ್ತಾ ಇರುವಂತಹದ್ದು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ವಿಷಯಗಳನ್ನು ಎತ್ಕೊಂಡು, ಪ್ರತಿಯೊಂದು ವಿಷಯಗಳಲ್ಲೂ ಸಹ ಹಿಂದೂ ವಿರೋಧಿ ಹೇಳಿಕೆಗಳನ್ನ ನೀಡ್ತಾ ಇರುವಂತಹ ನೀವುಗಳು. ನಿಮ್ಮ ಈ ಅತಿಯಾದಂತಹ ಜಾತ್ಯಾತೀತ ಓಲೈಕೆ ಅನ್ನೋದೇನಿದೆ, ತುಷ್ಟೀಕರಣ, ಮತ್ತೊಬ್ಬರನ್ನ ಓಲೈಕೆ ಮಾಡೋದು, ವೋಟ್ ಬ್ಯಾಂಕ್ ಮಾಡ್ಕೊಳ್ಳುವಂತಹದ್ದು, ಇದೇ ರೀತಿಯ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ಮುಂದೊಂದು ದಿನ ಕಾವೇರಿ ನದಿಗೆ ಕಾವೇರಿ ಅಂತ ಯಾಕೆ ಹೆಸರಿಟ್ಟಿದ್ದಾರೆ? ಇದು ಜಾತ್ಯಾತೀತೆಯ ದೇಶ. ಜಾತ್ಯಾತೀತೆಯ ದೇಶದಲ್ಲಿ ಒಂದು ಧರ್ಮಕ್ಕೆ ಸೇರಿರುವಂತಹ ನದಿ ಹೆಸರಿರಬಾರ್ದು ಅಂತೇಳಿ ಕಾವೇರಿ ನದಿಯ ಹೆಸರನ್ನೇ ಬದಲಾಯಿಸ್ಬಿಟ್ಟು ಕರೀಂ ನದಿ ಅಂತ ಮಾಡ್ಬಿಡ್ತೀರಾ ಅಲ್ವಾ? ಮಾಡ್ಬಿಡ್ತೀರಾ ಖಂಡಿತವಾಗಿಯೂ ನೀವುಗಳು. ಹಾಗೆ ಹೇಳಿ, ಕೃಷ್ಣ ಅಂತ ಹೆಸರನ್ನ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಅದು ಒಂದು ಧರ್ಮದ ಕಡೆಗೆ ಸೇರುತ್ತೆ ಅಂತಾನು ಹೇಳಿ. ಇನ್ನೊಂದೆರಡು ಹೆಜ್ಜೆ ಮುಂದೆ ಹೋಗಿ, ಕೃಷ್ಣ ಅಂತ ಏನಾದ್ರು ಹೆಸರು ಇಟ್ಕೊಂಡಿದ್ರೆ ಶಾಲೆಗಳಲ್ಲಿ ಅಡ್ಮಿಷನ್ ಕೊಡೋದಿಲ್ಲ ಅಂತ ಹೇಳ್ಬಿಡಿ. ಅಯ್ಯೋ ನಮ್ಮ ಕರ್ಮಕ್ಕೆ. ಕೃಷ್ಣ ಜಗದ್ಗುರು. ಕೃಷ್ಣ ಜಗತ್ತಿಗೆ ಗೀತೆಯ ಸಂದೇಶವನ್ನ ನೀಡಿರುವಂತವರು. ಕೃಷ್ಣನ ಗೀತೆಯ ಸಂದೇಶದ ಮೂಲಕವಾಗಿ ಕೋಟ್ಯಾಂತರ ಮಕ್ಕಳು ತಮ್ಮ ಬದುಕನ್ನ ಬೆಳಗಾಗಿಸ್ಕೊಂಡಿದ್ದಾರೆ. ವಿದೇಶಗಳಲ್ಲಿ ಕೃಷ್ಣನ ಸಂದೇಶವನ್ನ ಪಠ್ಯ ಪುಸ್ತಕಗಳಲ್ಲಿ ಸೇರಿಸಿ ಬೋಧನೆಯನ್ನ ಮಾಡ್ತಾ ಇದ್ರೆ ಎಂತಹ ದರಿದ್ರ ಅಸಹ್ಯ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ ನೋಡ್ರಿ ನಾವು. ಈ ಜಾತ್ಯಾತೀತ ಹಿಂದೂಗಳಿಂದ ನಮ್ಮ ದೇಶದಲ್ಲಿ, ಅದು ನಮ್ಮ ರಾಜ್ಯದಲ್ಲಿ ಕೃಷ್ಣ ಅಂತ ಪಠ್ಯ ಪುಸ್ತಕಕ್ಕೆ ಹೆಸರಿಟ್ಟಿದ್ರೆ ಅದಕ್ಕೆ ವಿರೋಧಿಯಾಗಿ ಹೇಳಿಕೆಗಳನ್ನ ನೀಡ್ತಾರೆ ಈ ಕಾಂಗ್ರೆಸ್ನವರು. ತಿಳ್ಕೊಳ್ಳಿ, ಇದಿರಲ್ಲ ನೀವು ಜಾತ್ಯಾತೀತ ಹಿಂದೂಗಳು, ಇನ್ಯಾವತ್ತು ಬುದ್ಧಿ ಕಲಿತೀರಾ ನೀವುಗಳು? ಕೃಷ್ಣ ಏನ್ ಬ್ರಾಹ್ಮಣನ? ಕೃಷ್ಣ ಬ್ರಾಹ್ಮಣ ಆಗಿದ್ದಿದ್ರೆ ಈ ಎಡಬಿಡಂಗಿಗಳು, ಈ ಎಡಪಂಥೀಯರು ವಿರೋಧವನ್ನ ಮಾಡ್ತಾರೆ ಅಂತ ತಿಳ್ಕೊಳ್ಬೋದಾಗಿತ್ತು. ಈಗ ನೀವು ಕೃಷ್ಣನನ್ನ ವಿರೋಧವನ್ನ ಮಾಡಿ ಯಾದವ ಸಮುದಾಯವನ್ನೇ ಅವಮಾನಿಸಿದ ಹಾಗೆ ಅಲ್ವಾ? ನಾವು ಈ ರೀತಿಯಾಗಿ ಬರ್ಬೋದಾ? ಕೃಷ್ಣನಿಗೆ ಒಬ್ಬ ಶತ್ರು ಇದ್ದ. ಕೃಷ್ಣನ್ ಅನ್ಕೊಂಡ್ರೆ ಆಗ್ತಿರ್ಲಿಲ್ಲ. ಕೃಷ್ಣನನ್ನ ಸಾಯಿಸ್ಬೇಕು ಅಂತ ಪ್ರತಿ ಬಾರಿ ಪ್ರಯತ್ನವನ್ನ ಮಾಡ್ತಾ ಇದ್ದ. ಆತನ ಹೆಸರು ಕಂಸ ಅಂತ. ಕಂಸನ ವಂಶಸ್ಥರು ಇನ್ನೂ ಬದುಕಿದ್ದಾರೆ ಅನಿಸ್ತಿದೆ ನನಗೆ. ಮಾನ್ಯ ಮಧು ಬಂಗಾರಪ್ಪನವರೇ, ನಿಮ್ಮ ಹೆಸರು ಮಧು ಬಂಗಾರಪ್ಪ. ಮಧು ಅಂತ ಹೆಸರಿನ ಅರ್ಥ ಗೊತ್ತಿದೆಯಾ ನಿಮ್ಗೆ? ಮಧು ಅಂದ್ರೆ ಏನು ಅಂತ ಗೊತ್ತಾ? ಆತ ಯಾರಾಗಿದ್ದ ಅಂತ ಗೊತ್ತಾ? ಮಧು ಅನ್ನೋನು ಒಬ್ಬ ರಾಕ್ಷಸ. ಆತನನ್ನ ಸಂಹರಿಸಿದ ನಂತರ ಮಧುಸೂದನ ಅಂತ ಹೆಸರು ಬಂದಿದ್ದು. ಮಧು ಅಂತ ಹೆಸರಿಟ್ಕೊಂಡಿದ್ದೀರಾ? ನೀವು ಇಂತಹ ಪ್ರತಿಯೊಂದು ಚಿಕ್ಕ ವಿಷಯಗಳನ್ನು ತೆಗೆದುಕೊಂಡು ಅವರೇ ಕ್ಲಿಯರ್ ಮಾಡಿದ್ದಾರೆ ನದಿಗಳ ಹೆಸರನ್ನ ಇಟ್ಟಿರೋದು ಅಂತ, ಅದ್ರೂ ವಿರೋಧವನ್ನ ಮಾಡ್ತಿರಲ್ಲ. ನಮ್ಮ ಕರ್ಮಕ್ಕೆ ಅದ್ಯಾವ ನಿಮ್ಮ ಜಾತ್ಯಾತೀತ ಸಿದ್ಧಾಂತಗಳನ್ನ ಎಲ್ಲಾ ಕಡೆ ತುರ್ಕೋದಕ್ಕೆ ಬರಕ್ ಹೋಗ್ಬಿಡಿ. ಪ್ರತಿಯೊಂದರಲ್ಲೂ ನೋಡ್ತಾನೆ ಇದ್ವಿ. ನಿಮ್ಮ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ಗಳು. ಸಿದ್ದರಾಮಯ್ಯನವ್ರು ನೋಡ್ರೆ ಅಲ್ಲಿ ವೇದಿಕೆ ಮೇಲೆ ನಿಂತ್ಕೊಳ್ತಾರೆ, ಇದು ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡಕ್ ಹೋಗ್ಬೇಡಿ ಅಂತ ಕಾರ್ಯಕರ್ತರಿಗೆ ಹೇಳ್ತಾರೆ. ಈ ಹಿಂದೂಗಳೇ ನಾಚಿಕೆ ಮಾನ ಮರ್ಯಾದೆ ಬಿಟ್ಬಿಟ್ಟು ಚಪ್ಪಾಳೆಯನ್ನ ತರ್ತವೆ. ಅವ್ರು ಹರಿಪ್ರಸಾದ್ ನೋಡಿದ್ರೆ ಬಾಯಿ ಬಂದಂಗೆ ಹೇಳಿಕೆಗಳನ್ನ ನೀಡ್ತಿರ್ತಾರೆ.
ಪ್ರಿಯಾಂಕಾ ಖರ್ಗೆ ಅವ್ರು ನೋಡಿದ್ರೆ ಬೆಳಗಿನ ಸಂಜೆ ತನಕ RSS ಅಂತಿರ್ತಾರೆ. ಏನ್ ನಿಮ್ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಮಂತ್ರಿಗಳೆಲ್ಲ ಅದನ್ನೇ ಪ್ರತಿದಿನ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀರಾ? ನಾನಾದ್ಮೇಲೆ ನೀನು ಒಂದು ಸ್ಟೇಟ್ಮೆಂಟ್ ಕೊಡು, ನೀನಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಡು, ಜನರ ಮೈಂಡ್ ಅನ್ನ ಹಾಗೆ ಮೀಡಿಯಾದವ್ರ ಮೈಂಡ್ ಅನ್ನ ಒಂದ್ ಕಡೆ ಡೈವರ್ಟ್ ಮಾಡುವಂತಹ ಒಂದು ಕಸುಬು ಮಾಡ್ಕೊಂಡ್ಬಿಟ್ಟಿದ್ರೇನು? ನೋಡಿ, ಕೊಡ್ರಿ, ಯಾವನಾದ್ರೂ ಹಿಂದೂಗಳನ್ನ ಬಿಟ್ಬಿಟ್ಟು ಬೇರೆಯವ್ರಿಗೂ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನೋಡ್ರಿ. ನೀವು ಜಾತ್ಯತೀತ ದೇಶ ತಾನೆ ನಿಮ್ಮ ಪ್ರಕಾರವಾಗಿ. ಅದೇನು ಯಾವಾಗ್ಲೂ ಹಿಂದೂ ಧರ್ಮದ ಬಗ್ಗೆನೇ ಮಾತನಾಡ್ತೀರಾ, ಹಿಂದೂಗಳ ಬಗ್ಗೆನೇ ಮಾತನಾಡ್ತೀರಾ, ಬೇರೆಯವ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟು ನೋಡಿ. ಹೈ, ನಮ್ಮ ಕರ್ಮ ಇಂಥವರೆಲ್ಲ ಬಿಡಿ, ಜಾಸ್ತಿ ಏನು ಹೇಳೋದಕ್ಕಾಗೋದಿಲ್ಲ. ಜಾತ್ಯತೀತ ಹಿಂದೂಗಳು, ನೀವು ಜಾತ್ಯತೀತರಾಗಿ ಇದ್ಬಿಡಿ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.